ಎಲ್ರಿಗೂ ನಮಸ್ಕಾರ. ಇಂದಿನ ಗುಂಡಪ್ಪನವರ ಸಾಹಿತ್ಯಾವಲೋಕನಕ್ಕೆ ಈ ಭಾಗಕ್ಕೆ ನಾವೆಲ್ಲರೂ ಯೋಗ ಧ್ಯಾನದ ನಂತರ ಸೇರ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂತಹ ಒಂದು ವೇದಿಕೆಯನ್ನು, ಈ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿರುವ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕ್ ಯೋಗ ಕೇಂದ್ರಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಾಳೆ ಆಗಸ್ಟ್ 15 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. ಬಹಳ ಸಂತಸದ, ಸಂಭ್ರಮದ, ಆ ವೈಭವದ ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ನಮ್ಮ ದೇಶ ಪ್ರೇಮವನ್ನು, ದೇಶಭಕ್ತಿಯನ್ನು ಮೆರೆಯುವಂತಹ ಸದವಕಾಶ ನಾಳೆ ಒದಗಿ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ DVG ಅವರು 270ನೇ ಮಂಕುತಿಮ್ಮನ ಕಗ್ಗದ ಪದ್ಯವನ್ನು ನೋಡಿಬಿಡೋಣ. DVG ಅವರ ಪದ್ಯ. ಏಕತೆ ಅಂದರೇನು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂತಹ ಆ ತತ್ವವನ್ನು ಸಾರಿದಂತಹ ಡಾಕ್ಟರ್ DVG ಅವರ ಈ ಮಂಕುತಿಮ್ಮನ ಕಗ್ಗದಲ್ಲಿ 270ನೇ ಪದ್ಯದಲ್ಲಿ ಹೇಳ್ತಾರೆ, ಎಲ್ಲರಿಗಮಾಗಿ ತಾನ್ ಎಲ್ಲರೂ ತನಗಾಗಿ ನಿಲ್ಲುವ ಏಕಾತ್ಮತೆಯ ಬಾಳ್ವೆಯಿಂ ಕಲಿಯಲ್ ಸಲ್ಲು ಉಪಕರಣಗಳು ಮನೆ ರಾಜ್ಯ ಸಂಸಾರ ಅಲ್ಲಗಳೆಯದಿರು ಅವನು ಮಂಕುತಿಮ್ಮ. ತಿರಸ್ಕರಿಸಬೇಡ, ಅಲ್ಲಗಳೆಯಬೇಡ. ಯಾವುದು ಅಂದರೆ ಮನೆ, ರಾಜ್ಯ, ಸಂಸಾರ ಅನ್ನುವಂತಹದ್ದು ಈ ಉಪಕರಣಗಳು, ಈ ಸಾಧನೆಗಳು ಏನನ್ನ ನಮಗೆ ತೋರಿಸಿಕೊಡ್ತವೆ? ಈ ಅನುಭವ, ಈ ಮನೆಯಲ್ಲಿನ ಅನುಭವ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿನ ಅನುಭವ, ಈ ಎಲ್ಲರೊಳಗೊಂದಾಗು ಮಿಳಿತನಿರು ವಿಶ್ವದಲ್ಲಿ ಅನ್ನುವಂತಹ ನುಡಿಗಟ್ಟುಗಳನ್ನು ನೀಡಿದಂಥ DVG ಅವರು ಈ 270ನೇ ಪದ್ಯದಲ್ಲಿ ಹೇಳ್ತಾರೆ, ಎಲ್ಲರಿಗಮಾಗಿ ತಾನ್, ನಾನಿರುವುದೇ ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ, ಎಲ್ಲರೂ ನನ್ನವರೇ, ಎಲ್ಲರೂ ನನ್ನ ಬಾಂಧವರೇ, ಎಲ್ಲರೂ ನನಗಾಗಿ, ನನ್ನ ಸಹಾಯಕ್ಕಾಗಿ ನನಗೆ ಒದಗಿ ಬರುವಂತಹವರು. ಇಂತಹ ಮನಸ್ಥಿತಿಯಲ್ಲಿ ನಿಲ್ಲುವ ಏಕಾತ್ಮತೆಯ ಬಾಳ್ವೆಯಿಂ, ಈ ಏಕಾತ್ಮತೆ ಅನ್ನುವಂಥದ್ದು, ಒಂದೇ ಆತ್ಮ ಅನ್ನುವಂಥದ್ದು, ಐಕ್ಯತೆ ಅನ್ನುವಂಥದ ಬಾಳ್ವೆಯಿಂದ ನಾವು ಏನು ಕಲಿಯಬಹುದು ಅಂದಾಗ, ಈ ರೀತಿಯ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂತಹ ಸಾರವನ್ನ ಕಲಿಯಲು ಮನೆಯಲ್ಲಿ ಎಲ್ಲ ಬೇರೆ ಬೇರೆ ಇದ್ರೂ ನಾವೆಲ್ಲ ಒಂದಾಗಿ ಆ ಮನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ. ಒಂದು ಸಮುದಾಯ, ಒಂದು ಸಮಾಜ, ಒಂದು ರಾಜ್ಯ, ಒಂದು ದೇಶ, ಒಂದು ಸಂಸಾರ ಅನ್ನುವಂಥದ್ದು ಆ ಐಕ್ಯತೆಯಿಂದ, ಎಲ್ಲರೂ ಒಂದಾಗಿ ನಾವೆಲ್ಲರೂ ಒಂದೇ ಅನ್ನುವಂತಹ ಆ ಭಾವನೆಯಿಂದ ಅದನ್ನ ಕಲಿಯಲಿಕ್ಕೆ, ಆ ಭಾವನೆಯನ್ನ ಕಲಿಯಲಿಕ್ಕೆ ಈ ಮನೆ, ರಾಜ್ಯ ಮತ್ತು ಸಂಸಾರ ಅನ್ನುವಂಥದ್ದು ನಮಗೆ ಸಹಾಯಕವಾಗ್ತದೆ, ಪೂರಕವಾಗ್ತದೆ ಅನ್ನುವಂತಹ 270ನೇ ಪದ್ಯದ ಮೂಲಕ ಇಂದಿನ ಈ ಭಾಗವನ್ನ ಆರಂಭಿಸೋಣ. ನಾಳೆ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. 1947 ಆಗಸ್ಟ್ 14, 15 ಅಂದು ನಮಗೆ ದೊರೆತಂತಹ ಸ್ವಾತಂತ್ರ್ಯ. ಆ ದಿನದಂದು ಸ್ವತಂತ್ರ ಭಾರತ ಅನ್ನುವಂತಹ ಈ DVG ಅವರು ಅಭಿನಂದನಾಸ್ತವ ಅನ್ನುವಂತಹ 24 ವೃತ್ತಗಳ ಒಂದು ಪದ್ಯ ಪ್ರಬಂಧವನ್ನು ರಚಿಸಿಕೊಡ್ತಾರೆ. ಸ್ವತಂತ್ರ ಭಾರತ ಅನ್ನುವಂಥದ್ದು ಇದು ಪ್ರಕಟವಾಗಿರುವಂಥದ್ದು ಶಾಲಿವಾಹನ ಶಕವರ್ಷ 1869 ಸರ್ವಜಿತ್ ಸಂವತ್ಸರ ಅಧಿಕ ಶ್ರಾವಣ ಬಹುಳ 14 ಶುಕ್ರವಾರ ಆಗಸ್ಟ್ 15, 1947. ಇದು ಮೊದಲು ಪ್ರಕಟವಾದದ್ದು, ನಮಗೆ ಮೊದಲ ಸ್ವಾತಂತ್ರ್ಯ ದೊರೆತಂದು. ಇದರಲ್ಲಿ 24 ಪದ್ಯಗಳಿವೆ. ಸ್ವಲ್ಪ ಕಷ್ಟ, ಬಹಳ ಹಳೆಗನ್ನಡದಲ್ಲಿರುವಂಥದ್ದು. ನಂತರ ಈ ಪದ್ಯ ಪ್ರಬಂಧಕ್ಕೆ, 24 ಪದ್ಯಗಳುಳ್ಳುವಂತಹ ಈ ಪ್ರಬಂಧಕ್ಕೆ GP ರಾಜರತ್ನಂ ಅವರು ಅರ್ಥ ವಿವರಣೆಯೊಂದಿಗೆ 1970 ಇದು ಪ್ರಕಟವಾದದ್ದು 47ರಲ್ಲಿ DVG ಅವರು ಕಾವ್ಯಾಲಯ ಮೂಲಕ ಪ್ರಕಟ ಮಾಡಿದ್ದು. ನಂತರ GP ರಾಜರತ್ನಂ ಅವರು ಇದಕ್ಕೆ ಒಂದು ಟಿಪ್ಪಣಿ ನೀಡಿ, ವಿವರಣೆ ನೀಡಿ
ಯಾಕೆಂದ್ರೆ ಅದು ಸ್ವಲ್ಪ ಕಷ್ಟ ಇತ್ತು ಓದ್ಕೊಳ್ಳೋರ್ಗೆ, ಆಗಿನವ್ರಿಗೆ ಅರ್ಥ ಆಗ್ತಾ ಇತ್ತು, ನಂತರದಲ್ಲಿ ಕಷ್ಟ ಆಗೋದು ಅಂತ ಹೇಳಿ 78ರಲ್ಲಿ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಜಿ.ಪಿ. ರಾಜರತ್ನಂ ಅವರು 78ರಲ್ಲಿ ಇದನ್ನ ಪ್ರಕಟ ಮಾಡ್ತಾರೆ. ಒಂದು 2-3 ಪದ್ಯಗಳನ್ನು, ಬಹಳ ಸುಂದರವಾದಂಥ ಪದ್ಯ ಇವೆ, ನೋಡೋಣ. 1947 ಆಗಸ್ಟ್ 14-15ರಂದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಗುರು ಮತ್ತು ಶುಕ್ರವಾರಗಳ ಮಧ್ಯರಾತ್ರಿ 11 ಗಂಟೆಯ ಸುಮಾರಿನಲ್ಲಿ, 14 ರಾತ್ರಿ 11 ಗಂಟೆ ಸುಮಾರಿನಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಒಂದು ಮಹಾಜನ ಸಭೆ ನೆರೆದಿತ್ತು. ಆಗ ದೆಹಲಿ ಪಟ್ಟಣದಲ್ಲಿ ಇಂಡಿಯಾ ದೇಶದ ರಾಜ್ಯಾಧಿಕಾರವು ಬ್ರಿಟಿಷ್ ಸರ್ಕಾರದ ಕೈಯಿಂದ ಈ ದೇಶದ ಜನಕ್ಕೆ, ಅಂದರೆ ಇಂಡಿಯಾ ಪ್ರಜಾಪ್ರತಿನಿಧಿ ಸಭೆಗೆ ಯಥಾವಿಧಿಯಾಗಿ ವರ್ಗಪಟ್ಟ ವಾರ್ತೆ ಬಾನುಲಿಯ ದ್ವಾರ ವಿಸ್ತಾರವಾಗಿ ಬಂದದ್ದನ್ನು ಆ ಸಭೆ ಕೇಳಿ ಸಂತೋಷಪಟ್ಟಿತು. ಗೋಖಲೆ, ಗಾಂಧಿ, ನೆಹರು ಮೊದಲಾದ ದೇಶಭಕ್ತರ ಭಾವಚಿತ್ರಗಳು ನೂತನ ರಾಷ್ಟ್ರಧ್ವಜದೊಡನೆ ಅಲಂಕೃತವಾಗಿದ್ದವು. ಸಮಸ್ತ ಭರತ ಖಂಡದ ಒಂದು ದೊಡ್ಡ ನಕ್ಷೆ ಪ್ರದರ್ಶಿತವಾಗಿತ್ತು. ಗಂಧ ಪುಷ್ಪ ದೀಪಗಳಿಂದ ಮಂದಿರ ಸೊಗಸಾಗಿತ್ತು. ಇದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಮೊದಲನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿದ್ದು. 14ನೇ ತಾರೀಕು ರಾತ್ರಿ 11 ಗಂಟೆಗೆ ಅವರು ಆರಂಭ ಮಾಡಿತ್ತು ಅಂತ. ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿಯ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರು ವೇದ ಘೋಷಗಳಿಂದ ಭಗವತ್ ಪ್ರಾರ್ಥನೆ ನಡೆಸಿ ಕೆಲವು ಅಭಿನಂದನಾ ಪದ್ಯಗಳನ್ನು ಓದಿದರು. ಬಳಿಕ ಶ್ರೀ ಡಿ ವಿ ಗುಂಡಪ್ಪನವರು, ಇದು ನಂತರ ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವ ಸಂತೋಷ ಸೂಚನೆಯ ಮತ್ತು ಸೇವಾ ಪ್ರತಿಜ್ಞೆಯ ವಾಕ್ಯಗಳನ್ನು ಸಂಸ್ಥೆಯ ಪರವಾಗಿ ಓದಿ ಸಭೆಗೆ ಅರಿಕೆ ಮಾಡಿದರು. ಅದನ್ನು ಸಭೆ ಸಂತೋಷ ಧ್ವನಿಗಳಿಂದ ಅಂಗೀಕರಿಸಿತು. ಅನಂತರ ಶ್ರೀ ಬಿ.ಎಸ್. ರಾಮರಾಯರು ಕೆಲವು ರಾಷ್ಟ್ರಗೀತೆಗಳನ್ನು ಹಾಡಿದರು. ಒಬ್ಬ ಮಿತ್ರರು ಈ ಸಂದರ್ಭದಲ್ಲಿ ಗೌರವ ಕಾಣಿಕೆಯಾಗಿ ಸಂಸ್ಥೆಗೆ 100 ರೂಪಾಯಿ ಸಹಾಯ ದ್ರವ್ಯವನ್ನು ಕಳುಹಿಸಿದರು. ದೇಶಕ್ಕೆ ಈಗ ದೊರೆತಿರುವ ಹೊಸ ಸ್ವಾತಂತ್ರ್ಯವನ್ನು ಪ್ರಜಾಜನರು ತಕ್ಕಂತೆ ಉಪಯೋಗಿಸಿಕೊಂಡು ಸಾರ್ಥಕಪಡಿಸುವಂತೆ ಸಹಾಯ ಮಾಡುವುದಕ್ಕಾಗಿ ಕೆಲವು ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದು ಗೋಖಲೆ ಸಂಸ್ಥೆ ಯೋಚನೆ ಮಾಡಿದೆ. ಇದು 47ರಲ್ಲಿ ರಾತ್ರಿ, ಆಗಸ್ಟ್ 14 ರಾತ್ರಿ ಸ್ವಾತಂತ್ರ್ಯೋತ್ಸವದ ಆಚರಣೆ ನಡೆದಂತಹ ರೀತಿ ಡಿ ವಿ ಗುಂಡಪ್ಪನವರೇ ಮುಂದಾಳತ್ವದಲ್ಲಿ ನಿಂತು ಅದನ್ನು ನಡೆಸಿಕೊಟ್ರು ಅಂತ. ಅದಕ್ಕೆ ಒಂದು ಈ ಕೆಳಗೆ ಕೊಟ್ಟಿರುವ ಸಂತೋಷ ಸೂಚನೆ ಅಂತ ಮತ್ತು ಸೇವಾ ಪ್ರತಿಜ್ಞೆ ಅಂತ ಹೇಳಿದ್ರಲ್ಲ, ಅದೊಂದು 2-3 ವಾಕ್ಯವನ್ನು ನಾನು ನೋಡ್ಬಿಡ್ತೇನೆ. ತುಂಬಾ ದೀರ್ಘವಾಗಿದೆ. ಏನು ಮಾಡಬೇಕು, ನಾವು ಏನು ಮುಂದೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವಂತೆ ಒಂದು ಪ್ರತಿಜ್ಞೆಯನ್ನ ಡಾಕ್ಟರ್ ಡಿ ವಿ ಜಿಯವರು ಸಭೆಗೆ ಘೋಷಿಸ್ತಾರೆ. ಶ್ರೀ ಶಾಲಿವಾಹನ ಶಕ 1869 ಸರ್ವೇಜಿ ಸಂವತ್ಸರ ಅಧಿಕ ಶ್ರಾವಣ ಬಹುಳ ಚತುರ್ದಶಿ ಸರಿಯಾದ ಕ್ರಿಸ್ತ ಶಕ 1947 ಆಗಸ್ಟ್ 15ನೇ ತಾರೀಕು ಶುಕ್ರವಾರದ ಶುಭ ದಿವಸ ನಮ್ಮ ಪುರಾತನ ಮಾತೃಭೂಮಿಯಾದ ಇಂಡಿಯಾ ದೇಶವೆಂಬ ಭರತ ಖಂಡವು 106 ವರ್ಷಗಳ ಪರಾಧೀನತೆಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾಗಿದೆ. ಈ ನೂತನ ಯುಗದ ಅರುಣೋದಯ ವೇಳೆಯಲ್ಲಿ ಬೆಂಗಳೂರು ನಗರ ರಾಷ್ಟ್ರಿಕ ಪ್ರಜೆಯಾದ ನಾವುಗಳು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆಶ್ರಯದಲ್ಲಿ ಸಭೆ ಸೇರಿ ಭಕ್ತಿ ಸಂತೋಷಭರಿತ ಹೃದಯದಿಂದ ನಮ್ಮ ದೇಶ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನೂ ಆಕೆಯ ನೂತನ ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಚರಸ್ಮರಣೀಯ ಸಂದರ್ಭದಲ್ಲಿ ನಾವುಗಳು ನಮ್ಮ ಮಾತೃಭೂಮಿಯ ಸೇವೆಗಾಗಿ ನಮ್ಮ ಜೀವಿತ ಸರ್ವಸ್ವವನ್ನು ಯಥಾಶಕ್ತಿ ಅರ್ಪಣೆ ಮಾಡಲು ಮನಃಪೂರ್ವಕವಾಗಿ ಪ್ರತಿಜ್ಞೆ ಮಾಡಿ ಹೇಳುತ್ತೇವೆ. ನಮ್ಮ ದೇಶದ ನಾನಾ ಜನವರ್ಗಗಳಲ್ಲಿ ಐಕ್ಯಮತ್ಯವನ್ನು, ಪರಸ್ಪರ ಸಹಾನುಭೂತಿಯನ್ನು ಅಭಿವೃದ್ಧಿಪಡಿಸುವುದಕ್ಕೂ, ನಮ್ಮ ಜನಾಂಗದ ಶಕ್ತಿ ಸಂಪತ್ತುಗಳನ್ನು ಹೆಚ್ಚು ಮಾಡುವುದಕ್ಕೂ, ಈಗ ಪ್ರಜಾರಾಜ್ಯ ವ್ಯವಸ್ಥೆಯಿಂದ ನಮಗೆ ಒದಗಿರುವ ರಾಷ್ಟ್ರಿಕ ಪ್ರಜಾ ಕರ್ತವ್ಯಗಳನ್ನು ಮನಸ್ಸಾಕ್ಷಿ ಒಪ್ಪುವಂತೆ ನೆರವೇರಿಸುವುದಕ್ಕೂ, ಪ್ರಪಂಚದಲ್ಲೆಲ್ಲ ನ್ಯಾಯವನ್ನೂ ಶಾಂತಿಯನ್ನೂ ಸ್ಥಾಪಿಸಬಲ್ಲಂತಹ ಪ್ರಭಾವವೂ ಕೀರ್ತಿಯೂ ನಮ್ಮ ದೇಶಕ್ಕೆ ಲಭಿಸುವಂತೆ ಮಾಡುವುದಕ್ಕೂ ನಾವು ಸರ್ವ ಪ್ರಯತ್ನಗಳಿಂದಲೂ ದುಡಿಯತಕ್ಕವರೆಂದು ಈ ಅಪೂರ್ವ ಶುಭ ಸನ್ನಿವೇಶದಲ್ಲಿ ವಾಗ್ದಾನ ಮಾಡುತ್ತೇವೆ. ಇದು ಪ್ರತಿಜ್ಞೆ ಘೋಷಣೆ ಅವತ್ತು ರಾತ್ರಿ ಸಭೆಯಲ್ಲಿ ಎಲ್ಲರೂ ಮಾಡಿರುವಂಥದ್ದು. ಈ ಮಹಾಗಂಭೀರ ಸಮಯದಲ್ಲಿ ನಾವು ದೇಶದ ಸ್ವಾತಂತ್ರ್ಯಕ್ಕಾಗಿ ದೀರ್ಘಕಾಲ ನಡೆದ ಹೋರಾಟವನ್ನು ಜ್ಞಾಪಕದಲ್ಲಿರಿಸಿಕೊಂಡಿದ್ದೇವೆ.
ನಮ್ಮ ದೇಶದ ಬಾಂಧವರಲ್ಲಿ ಸಾವಿರಾರು ಮಂದಿ ಆ ಹೋರಾಟದಲ್ಲಿ ಅನುಭವಿಸಿದ ಕಷ್ಟ ನಷ್ಟಗಳ ಸ್ಮರಣೆ ನಮಗೆ ಹೃದಯ ವೃದ್ಧಾವಕವಾಗಿದೆ. ಅವರ ವೀರ ದೃಷ್ಟಾಂತವನ್ನು ನಾವು ಯಾವಾಗಲೂ ನೆನಪಿನಲ್ಲಿರಿಸಿಕೊಂಡು ಅದಕ್ಕೆ ವಂಚನೆ ತಾರದ ರೀತಿಯಲ್ಲಿ ಬಾಡಿ ನಡೆಯಲು ಉಳ್ಳವರೆಂದು ಈಗ ಭಾಷೆ ಕೊಡುತ್ತೇವೆ. ಈ ರೀತಿ ಮುಂದಕ್ಕೆ ಹೋಗ್ತಾ ಹೋಗ್ತದೆ. ಕೊನೆಯ ಒಂದು ವಾಕ್ಯ ಓದ್ಬಿಡ್ತೇನೆ. ಈ ಪ್ರತಿಜ್ಞೆದು ಅವತ್ತು ರಾತ್ರಿ ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದ ಸಭೆಯಲ್ಲಿ, ಈಗ ಈ ಸ್ವಾತಂತ್ರ್ಯದೊಡಗೂಡಿ ನಮಗೆ ಹೊಸದಾಗಿ ಬಂದಿರುವ ಹೆಚ್ಚಿನ ಜವಾಬ್ದಾರಿಗಳನ್ನು ಸರ್ವ ಸಮರ್ಪಕವಾಗಿ ನೆರವೇರಿಸಲು ತಕ್ಕ ಗುಣ ಸಾಮರ್ಥ್ಯ ಯೋಗ್ಯತೆಗಳು ನಮ್ಮಲ್ಲಿ ಕಡಿಮೆ ಬೀಳದಂತಿರಲಿ ಮತ್ತು ಸಮಸ್ತ ಮಾನವ ಲೋಕವನ್ನು ಉತ್ತಮ ಧರ್ಮದ ಕಡೆಗೂ ಪರಿಶುದ್ಧ ಸೌಖ್ಯದ ಕಡೆಗೂ ಪ್ರಗತಿಗೊಳಿಸಲು ಅವಶ್ಯವಾದ ಪ್ರಜ್ಞೆ, ವಿವೇಕಗಳು, ಶಕ್ತಿ ಸಾಧಕಗಳು ನಮ್ಮ ಭಾರತ ರಾಷ್ಟ್ರಕ್ಕೆ ಸಂಪೂರ್ಣವಾಗಿ ಇರಲಿ ಎಂಬುದು ನಮ್ಮ ನಿರಂತರ ಪ್ರಾರ್ಥನೆ. ವಂದೇ ಮಾತರಂ. ಈ ಮಾತುಗಳನ್ನು ಡಾಕ್ಟರ್ DVG ಅವರು ಆ ಸಭೆಯಲ್ಲಿ ಘೋಷಿಸಿದರಂತೆ, ಆ ರಾತ್ರಿ ನಡೆದಂತಹ ಸಭೆಯಲ್ಲಿ. DVG ಅವರು ಮತ್ತೆ ಈಗ ಅಲ್ಲಿ ಹೇಳಿದ್ರಲ್ಲ, ಧರ್ಮ ಅನ್ನುವಂಥ ಒಂದು ಮಾತು ಹೇಳ್ತಾರೆ, ಧರ್ಮದ ನಡೆ ಅಂತ. ಆ ಧರ್ಮ ಅಂದರೇನು ಅನ್ನುವಂಥದ್ದನ್ನು ಸಹ ಅವರು ತೋರಿಸಿಕೊಡ್ತಾರೆ. ಆ ಸಾಲುಗಳಲ್ಲಿ ಅವರು ಕೊನೆ ಸಾಲಿನಲ್ಲಿ ಹೇಳಿದಾರಲ್ಲ, ನಮ್ಮ ರಾಷ್ಟ್ರಕ್ಕೆ ಧರ್ಮ ಅನ್ನುವಂಥದ್ದು ಸದಾಕಾಲ ಒದಗಿ ಬರಲಿ ಅನ್ನುವಂಥದ್ದು. ಮತ್ತು ಸಮಸ್ತ ಮಾನವ ಲೋಕವನ್ನು ಉತ್ತಮ ಧರ್ಮದ ಕಡೆಗೂ ಪರಿಶುದ್ಧ ಸೌಖ್ಯದ ಕಡೆಗೂ ಪ್ರಗತಿಗೊಳಿಸಲು ಅಂತ. ಈ ಮಾತನ್ನ ಅವರು ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ. ಈ ಧರ್ಮ ಅಂದ್ರೆ ಏನು ಅನ್ನುವುದಕ್ಕೆ ಬಹಳ ಒಳ್ಳೆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಇದನ್ನ ನಾವು ಬಹಳ ಜ್ಞಾಪಕದಲ್ಲಿ ಇಟ್ಕೋಬೇಕಾದಂಥದ್ದು. ಒಬ್ಬ ಮನುಷ್ಯನು ಏನೇ ಆಗಲಿ, ಒಂದು ಸಂಸಾರವೇ ಆಗಲಿ, ಒಂದು ಸಂಸ್ಥೆಯೇ ಆಗಲಿ, ಒಂದು ಸಮಾಜವೇ ಆಗಲಿ, ಒಂದು ರಾಜ್ಯವೇ ಆಗಲಿ, ಒಂದು ಜನಾಂಗವೇ ಆಗಲಿ, ಚೆನ್ನಾಗಿ ಬೆಳೆದು ಬಾಳಬೇಕಾದರೆ ಅವುಗಳಲ್ಲಿ 2 ಲಕ್ಷಣಗಳು ಏಕಕಾಲದಲ್ಲಿ ಸಮ್ಮಿಳಿತವಾಗಿರಬೇಕು. ಒಂದು ಸ್ವಾತಂತ್ರ್ಯ, ಇನ್ನೊಂದು ಶಾಸನ ನಿಷ್ಠೆ. ಎಷ್ಟು ಸರಳವಾಗಿ ಈ ರಾಜ್ಯಾಡಳಿತದ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆಯನ್ನು ನಮಗೆ 2 ವಿಷಯಗಳ ಮೂಲಕ ಡಾಕ್ಟರ್ DVG ಅವರು ತೋರಿಸ್ಕೊಳ್ತಾರೆ. ಯಾವ ಮನುಷ್ಯನೇ ಆಗಲಿ, ಅದೊಂದು ಸಂಸಾರವೇ ಆಗಲಿ, ಒಂದು ರಾಜ್ಯವೇ ಆಗಲಿ, ಒಂದು ಸಮಾಜವೇ ಆಗಲಿ, ಒಂದು ಸಂಸ್ಥೆಯೇ ಆಗಲಿ, ಇದಕ್ಕೆ 2 ಲಕ್ಷಣಗಳು ಏಕಕಾಲದಲ್ಲಿ ಸಮ್ಮಿಳಿತವಾಗಿರಬೇಕು. ಇವೆಲ್ಲವೂ ಒಳ್ಳೆಯದಾಗಬೇಕಾದ್ರೆ, ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ, ಮನುಷ್ಯ ಮಾನವ ಅಥವಾ ಸಂಸಾರ ಒಳ್ಳೆಯದಾಗಬೇಕಾದ್ರೆ ಏನಾಗಬೇಕು? 2. ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದಿರಬೇಕು, ಅದರ ಜೊತೆಗೆ ಶಾಸನ ನಿಷ್ಠೆ ಅನ್ನುವಂಥದ್ದಿರಬೇಕು. ಮತ್ತೆ ರೂಲ್ ಆಫ್ ಲಾ, ಆನರ್ ದಿ ರೂಲ್ ಆಫ್ ಲಾ ಅನ್ನುವಂಥದ್ದು. ಈ 2 ತತ್ವಗಳನ್ನು ಅಡಗಿಸಿಕೊಂಡಿರತಕ್ಕ ಪದ ಧರ್ಮ ಎಂಬುದು. ಈ ಧರ್ಮ ಅನ್ನೋದಕ್ಕೆ ಇಲ್ಲಿ ವಿವರಣೆ ಕೊಡ್ತಾರೆ. ಧರ್ಮ ಅಂದರೆ ಏನು ಅಂದ್ರೆ ಸ್ವಾತಂತ್ರ್ಯ ಮತ್ತು ಶಾಸನ ನಿಷ್ಠೆ ಅನ್ನುವಂಥದ್ದು 2 ತತ್ವಗಳನ್ನು ಅಡಗಿಸಿಕೊಂಡಿರುವಂತಹದ್ದು ಪದ ಧರ್ಮ ಅನ್ನುವಂಥದ್ದು. ಧರ್ಮ ಎಂದರೆ ಧರಿಸತಕ್ಕದ್ದು. ಯಾವ ಒಂದು ತತ್ವವು ಎಲ್ಲವನ್ನೂ ಎಲ್ಲರನ್ನೂ ಸರಿಯಾಗಿ, ಅಂದರೆ ಅವರವರ ಯೋಗ್ಯತೆಗಳನ್ನು ಅಳೆದು ಅದರದರ ಬೆಲೆ ತೂಕಗಳನ್ನು ಅರಿತು ಯಾವುದಕ್ಕೂ ಕುಂದು ಬಾರದಂತೆಯೂ ಎಲ್ಲಕ್ಕೂ ಹಿತ ಹೆಚ್ಚುವಂತೆಯೂ ಇರಿಸುತ್ತದೆಯೋ ಆ ತತ್ವವೇ, ಆ ತತ್ವವನ್ನು ಅನುಸರಿಸಿದ ನಡವಳಿಕೆಯೇ ಧರ್ಮ. ನಾವಿವತ್ತೆಲ್ಲ ಏನೇನೋ ಧರ್ಮ ಅನ್ನೋದಕ್ಕೆ ಬೇರೆ 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 ವ್ಯಾಖ್ಯಾನ ಕೊಡ್ತೇವೆ. ಆದರೆ ಇಲ್ಲಿ ಬಹಳ ಸುಲಭವಾಗಿ ಏನು ಹೇಳ್ತಾರೆ, ಅವರವರ ಯೋಗ್ಯತೆಗಳನ್ನು ಅಳೆದು ಅದರದರ ಬೆಲೆ ತೂಕಗಳನ್ನು ಅರಿತು ಯಾವುದಕ್ಕೂ ಕುಂದು ಬಾರದಂತೆ ಎಲ್ಲಕ್ಕೂ ಹಿತ ಹೆಚ್ಚುವಂತೆ ಯಾವುದು ಇರಿಸುತ್ತದೆಯೋ ಆ ತತ್ವ, ಅದನ್ನು ನಾವು ಧರಿಸಿದಾಗಲೇ ಅದು ಧರ್ಮ ಅಂತ ಆಗ್ತದೆ. ಇಂಥ ಧರ್ಮವನ್ನು ನಾವು ಪ್ರಚುರಪಡಿಸಬೇಕು ಅನ್ನುವಂಥ ಪ್ರತಿಜ್ಞೆಯನ್ನು 1947 ರಾತ್ರಿ
ಆಗಸ್ಟ್ 14 ರಾತ್ರಿ ಡಾಕ್ಟರ್ ಡಿ ವಿ ಜಿಯವರು ಪ್ರತಿಜ್ಞೆಯನ್ನ ಘೋಷಣೆಯನ್ನ ಮಾಡಿದಂಥದ್ದು. ಈ ಭಾರತ ಬಹುವಂದನಂ ಅಥವಾ ಸ್ವತಂತ್ರ ಭಾರತ ಅನ್ನುವಂತಹ ಈ ಪದ್ಯ ಪ್ರಬಂಧದಲ್ಲಿ ಎರಡು ಪದ್ಯಗಳನ್ನು ನೋಡೋಣ. ಜಿ ಪಿ ರಾಜರತ್ನಂರವರು ಇದನ್ನ ಸವಿವರವಾಗಿ ಒಂದು ಟಿಪ್ಪಣಿ ನೀಡಿರುವಂಥದ್ದು, ಹಾಗಾಗಿ ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ತದೆ. ಭಾರತ ಬಹುವಂದನಂ ಇದು ರಾಷ್ಟ್ರಕ ಧರ್ಮದ ಕೈಪಿಡಿ. ವಿದ್ಯಾರ್ಥಿಗಳು ಈ ದೆಸೆಯನ್ನು ಮೀರಿದ ಸಾರ್ವಜನಿಕರು ತಿಳಿದಿರಬೇಕಾದ ವಿಷಯಗಳನ್ನು, ಅವರ ಕರ್ತವ್ಯ ಭಾರಗಳನ್ನು ಡಿ ವಿ ಜಿ ಅವರು ಇದರೊಳಗಣ 24 ವೃತ್ತಗಳಲ್ಲಿ ಸೂತ್ರ ಪದ್ಧತಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಮಾತ್ರವಲ್ಲದೆ ತಮ್ಮ ಇತರ ರಚನೆಗಳಲ್ಲಿಯೂ ಇದೇ ವಸ್ತುವನ್ನು ಪ್ರಸ್ತಾಪಿಸಿದ್ದಾರೆ. ಡಿ ವಿ ಜಿ ಅವರಿಗೆ ವಿರಕ್ತ ರಾಷ್ಟ್ರಕ ಅಂತ ಒಂದು ಹೆಸರು ಕೊಡ್ತಾರೆ. ಒಂದು ವಿರಕ್ತ ರಾಷ್ಟ್ರಕ ಅಂತ. ಡಿ ಆರ್ ವೆಂಕಟರಮಣನ್ ಅವರು ವಿರಕ್ತ ರಾಷ್ಟ್ರಕ ಡಿ ವಿ ಜಿ ಅಂತ. ರಾಷ್ಟ್ರಕ ಅನ್ನುವಂಥದ್ದು ನ್ಯಾಷನಲಿಸ್ಟ್, ವಿರಕ್ತ ಅನ್ನುವಂಥದ್ದು ಎಲ್ಲವನ್ನು ತ್ಯಜಿಸಿದವನು, ಏನಕ್ಕೂ ಹಾತೊರೆಯದವನು, ವಿರಕ್ತಿ ತ್ಯಾಗಮಯಿ ಅನ್ನುವಂಥದ್ದು. ಡಿ ವಿ ಜಿ ಅವರು ಯಾವ ಕಾಲದಲ್ಲೂ ಏನನ್ನೂ ಬಯಸಿ ಮಾಡಿದವರಲ್ಲ, ನಿಷ್ಕಾಮ ಕರ್ಮ ಅನ್ನುವಂಥದ್ದು. ದೇಶಭಕ್ತಿ, ದೇಶಪ್ರೇಮ ಅನ್ನುವಂಥದ್ದು ಒಂದೇ ಅವರ ಗುರಿ ಅನ್ನುವಂಥದ್ದು. ಹಾಗಾಗಿ ಅವರು ಬರೆದಿರುವಂತಹ ಅನೇಕ ಪುಸ್ತಕಗಳು, ಈ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅವರು ಬರೆದಿರುವಂತಹ ರಾಜಕೀಯ ಪ್ರಸಂಗಗಳು, ಮತ್ತೆ ರಾಜ್ಯಾಂಗ ತತ್ವಗಳು, ರಾಜ್ಯಶಾಸ್ತ್ರ, ವೃತ್ತಪತ್ರಿಕೆ, ರಾಜ್ಯಾಂಗ ತತ್ವಗಳು, ಹಲವಾರು ಪುಸ್ತಕಗಳನ್ನು ಇವತ್ತು ನಾನು ಮುಂದೆ ಇಟ್ಟುಕೊಂಡು ಒಂದಷ್ಟು ನಾಳಿನ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ಡಿ ವಿ ಜಿ ಅವರು ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಮುಂಚೆಯೇ ಈ ರಾಜ್ಯಾಂಗ ತತ್ವಗಳು, ಇವುಗಳಲ್ಲಿ ನಾವು ದೇಶ ಸ್ವತಂತ್ರವಾದ ನಂತರ ಹೇಗೆ ಬದುಕಬೇಕು, ದೇಶ ಅನ್ನುವಂಥದ್ದು ಹೇಗೆ ಬೆಳೆಯಬೇಕು, ಅಭಿವೃದ್ಧಿ ಹೇಗೆ ಆಗಬೇಕು, ರಾಜ್ಯಾಂಗ ಹೇಗಿರಬೇಕು, ಆಡಳಿತ ಹೇಗಿರಬೇಕು, ಪ್ರಜೆಗಳು ಏನು ಹಕ್ಕು ಮತ್ತು ಏನು ಕರ್ತವ್ಯ ನಿಭಾಯಿಸಬೇಕು ಅನ್ನುವಂಥದ್ದನ್ನೆಲ್ಲ ಕೂಲಂಕುಷವಾಗಿ, ಬಹಳ ಸವಿವರವಾಗಿ ಆ ಪುಸ್ತಕಗಳು ಒಂದೊಂದು. ಈಗ ನೋಡಿ, ರಾಜಕೀಯ ಪ್ರಸಂಗಗಳು, ಇದರಲ್ಲಿ ಈ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅದೊಂದು ಎನ್ಸೈಕ್ಲೋಪೀಡಿಯಾ ತರ. ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗಿರಬೇಕು ಅಂತ ಸುಮಾರು 375 ಪುಟಗಳಷ್ಟು ಈ ಪುಸ್ತಕ. ಇದು ನಾವು ಆವಾಗ ಶಾಲೆಗಳಲ್ಲಿ ಸಿವಿಕ್ಸ್ ಅಂತ ಓದ್ತಾ ಇದ್ವಿ, ಸೋಷಿಯಲ್ ಸ್ಟಡೀಸ್ ಅಂತ. ಇವೆಲ್ಲವೂ ಅದಕ್ಕೆ ಪೂರಕವಾಗಿ ಇರುವಂಥದ್ದು. ಡಾಕ್ಟರ್ ಡಿ ವಿ ಜಿ ಹೇಳ್ತಾರೆ, ನೇಗಿಲೋ ಬಂಡಿಯೋ ಮುಂದಕ್ಕೆ ಸಾಗಬೇಕಾದರೆ ಅದು ಜೋಡಿಸಿರುವ ಎತ್ತುಗಳಿಗೆ ಮೂಗುದಾರ ಹಾಕಬೇಕಾದದ್ದು ಅವಶ್ಯ. ನಾವು ನೋಡ್ತೇವಲ್ಲ, ಒಂದು ಗಾಡಿಲಿ 2 ಎತ್ತಿದ್ರೆ ಅದಕ್ಕೆ ಮೂಗುದಾರ ಹಾಕಿ ಎಳಿತಾ ಇರ್ತಾನೆ, ಜಗ್ಗುತ್ತಾ ಇರ್ತಾನೆ. ಆದರೆ ಆ ಮೂಗುದಾರಕ್ಕೆ ಕಟ್ಟಿರುವ ಕೈ ಹಗ್ಗವನ್ನು ಸಡಿಲ ಬಿಟ್ಟಿರಬೇಕಾದ್ದು ಅಷ್ಟೇ ಅವಶ್ಯ. ಎಂತಹ ಉದಾಹರಣೆ ನೋಡಿ. ಇದು ಅರ್ಥ ಮಾಡಿಕೊಂಡ್ಬಿಟ್ರೆ ನಾವಿವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದೇನು ಸಡಿಲವತ್ತೆ ಜಾಸ್ತಿ ಆಯ್ತಾ, ಹಗುರವಾಯ್ತಾ, ಮೂಗುದಾರವೇ ಇಲ್ವಾ? ಇವತ್ತು ಆಗ್ತಾ ಇರೋದು ನೋಡಿದ್ರೆ ಎಲ್ಲಿ ಹೋಗ್ತಾ ಇದೀವಪ್ಪ ಅನ್ಸ್ಬಿಡುತ್ತೆ. ಆದ್ರೆ ಇವರು ಅಂದು ಎಚ್ಚರಿಸಿದ್ದಾರೆ ನಮ್ಮನ್ನು. ಈ ಗಾಡಿ ಸರಿಯಾಗಿ ಸಮತೋಲನದಿಂದ ಮುಂದೆ ಸಾಗಬೇಕು ಅಂತ ಆದ್ರೆ ಎತ್ತುಗಳಿಗೆ ಮೂಗುದಾರ ಇರಲೇಬೇಕು. ಆದರೆ ಆ ಮೂಗುದಾರಕ್ಕೆ ಕಟ್ಟಿರುವಂತಹ ಕೈ ಹಗ್ಗ ಎಷ್ಟು ಸಡಿಲವಾಗಿರಬೇಕು ಅಷ್ಟೇ ಸಡಿಲವಾಗಿರಬೇಕು ಅಂತ. ಹಗ್ಗವನ್ನು ತುಂಬಾ ಬಿಗಿದರೆ ಎತ್ತು ಮುಂದೋಡುವುದು ಅಸಾಧ್ಯವಾಗುತ್ತದೆ. ಎತ್ತು ಓಡುವುದು ಹಗ್ಗದ ಬಿಗಿತದಿಂದಲ್ಲ, ತನ್ನೊಳಗಿರುವ ಹುಮ್ಮಸ್ಸು ಬಲಗಳಿಂದ. ಈ ಬಲ ಹುಮ್ಮಸ್ಸುಗಳು ಒಂದು ಕ್ರಮದಲ್ಲಿ ನಡೆಯುವ ಹಾಗೆ ಮಾಡುವುದೇ ಆ ಮೂಗುದಾರದ ಕೆಲಸ, ಮೂಗುದಾರ ಹಗ್ಗದ ಕೆಲಸ. ಅಂದ್ರೆ ಕಂಟ್ರೋಲ್, ನಿಯಂತ್ರಣ ಅಷ್ಟೇ. ಬಂಡಿ ಕ್ಷೇಮವಾಗಿ ಮುಂದಕ್ಕೆ ಸಾಗಲು ಎತ್ತಿನ ಹುಮ್ಮಸ್ಸಿಗೆ ಸ್ವಾತಂತ್ರ್ಯವೂ ಬೇಕು. ಸ್ವಾತಂತ್ರ್ಯ ಕಸಿದುಕೊಳ್ಳಿಕ್ಕಾಗಲ್ಲ. ಅದು ಸರಿಯಾದ ದಿಕ್ಕಿನಲ್ಲಿ ಹೋಗಲು ಮೂಗುದಾರದಲ್ಲಿ ನಿರ್ಬಂಧವೂ ಇರಬೇಕು.
ಇದು ನಾಯಕ ಮಾಡಬೇಕಾದ ಕೆಲಸ, ಬಂಡಿ ಸವಾರ ಮಾಡಬೇಕಾದ ಕೆಲಸ. ಎಷ್ಟು ಸಡಿಲ ಬಿಡಬೇಕು ಅಷ್ಟು ಸಡಿಲ ಬಿಡಬೇಕು, ಅದು ಎಷ್ಟು ಮುಂದುವರಿಬೇಕು ಆ ದಾರಿಲಿ ಮುಂದುವರುತ್ತಾ ಹೋಗಬೇಕು, ಯಾವಾಗ ನಿಯಂತ್ರಿಸಬೇಕು ಆ ನಿರ್ಬಂಧ ಅದನ್ನು ಹೇರಬೇಕು. ಮೋಟಾರು ಬಂಡಿಯಲ್ಲೂ ಹಾಗೆಯೇ. ಉದಾಹರಣೆ ನೋಡಿ, ಒಮ್ಮೆ ಬಂಡಿ, ಎತ್ತಿನ ಬಂಡಿ ಕೊಡ್ತಾರೆ, ಮುಂದೆ ಮೋಟಾರು ಬಂಡಿಯಲ್ಲೂ ಹಾಗೆಯೇ. ಅದರಲ್ಲಿ ವೇಗಯಂತ್ರ ಅಂದ್ರೆ ಆಕ್ಸಿಲರೇಟರ್ ಜೋರಾಗಿ ನಡೆಯುತ್ತಿರಬೇಕು. ಸಮಯ ಬಂದಾಗ ಅದನ್ನು ಮಂದ ಮಾಡುವುದಕ್ಕೂ ನಿಲ್ಲಿಸುವುದಕ್ಕೂ ಬ್ರೇಕ್, ನಿರೋಧಕ ಯಂತ್ರ, ವೇಗ ನಿರೋಧಕ ಯಂತ್ರ ಅದು ಸಿದ್ಧವಾಗಿರಬೇಕು. ಈ ರೀತಿಯ ಸರಳ ಉದಾಹರಣೆಗಳನ್ನು ಕೊಟ್ಟು ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಬಂದಾಗ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಡಾಕ್ಟರ್ ಡಿ ವಿ ಜಿಯವರು ಆಗಿನ ಕಾಲದಲ್ಲೇ ಎಷ್ಟು ದೂರದೃಷ್ಟಿ ಉಳ್ಳವರಾಗಿದ್ದರು, ಎಲ್ಲವನ್ನು ತಿಳಿದವರಾಗಿದ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಅವರು ಇದ್ರು. 26ರಿಂದ 40ರವರೆಗೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ರು. 1912ರಲ್ಲೇ ಅವರು ಬೆಂಗಳೂರು, ಈಗ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಅಂತೀವಿ, ಆಗ ಬರೀ ಮುನ್ಸಿಪಾಲಿಟಿ ಅಂತಿತ್ತು, ನಗರಸಭೆ ಸದಸ್ಯರಾಗಿ 25 ವರ್ಷ ಅವ್ರಿಗಷ್ಟೇ ನಾಮಕರಣ ಮಾಡ್ತಾರೆ. ಆ ರೀತಿಯ ಸಾಮಾಜಿಕ ಜೀವನದ ಅನುಭವ, ಈ ರಾಜ್ಯಶಾಸ್ತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡದ್ದು, ಆಡಳಿತದಲ್ಲಿ ಭಾಗಿಯಾದದ್ದು ಅವರಿಗೆ ಈ ಅನುಭವವನ್ನೆಲ್ಲ ಕೊಟ್ಟಿತ್ತು. ಈ ಭಾರತ ಭೂವಂದನಂ ಅನ್ನುವಂತಹ, ಈ ಸ್ವತಂತ್ರ ಭಾರತ ಅನ್ನುವಂತಹ ಈ ಪದ್ಯ ಪ್ರಬಂಧದಲ್ಲಿ ಡಾಕ್ಟರ್ ಡಿ ವಿ ಜಿಯವರು ಈ ರಾಷ್ಟ್ರಕ ಧರ್ಮದ ಕೈಪಿಡಿ ಅಂತ ಹೇಳ್ತಾರೆ. ಜಿ ಪಿ ರಾಜರತ್ನಂ ಅವರು ಇದು ಒಂದು ಇವರು ಹೇಳ್ತಾರೆ, ಜಿ ಪಿ ರಾಜರತ್ನಂ ಹೇಳ್ತಾರೆ, ಅಂದ್ರೆ ಇದು 47ರಲ್ಲಿ ಪ್ರಕಟವಾದಾಗ ಡಿ ವಿ ಜಿ ಇದ್ರು, ಏನು ತೊಂದರೆ ಇಲ್ಲ, 75ರ ತನಕ ಇದ್ರು. ಆದ್ರೆ 78ರಲ್ಲಿ ಇದು ಟಿಪ್ಪಣಿಯೊಂದಿಗೆ ಪ್ರಕಟ ಮಾಡಬೇಕು ಅಂತ ಸಿದ್ಧ ಮಾಡಿದಾಗ ಡಿ ವಿ ಜಿ ಅವರು 75ಕ್ಕೆ ಕಾಲವಾಗಿರ್ತಾರೆ. ಇದು ಮುದ್ರಣಕ್ಕೆ ಸಾಗುವುದರೊಳಗೆ ಡಿ ವಿ ಜಿ ಕಾಲವಾದರು. ಕಾಲವಾಗುವುದಕ್ಕೆ ಕೆಲವು ತಿಂಗಳುಗಳ ಹಿಂದೆ ತಾವು 1947ರಲ್ಲಿ ಬರೆದ 24 ವೃತ್ತಗಳಿಗೆ ಪೂರಕವಾಗಿ ಇನ್ನೊಂದು ವೃತ್ತವನ್ನು ಬರೆದು ಕಳಿಸಿದರು. ಇಲ್ಲಿ ಈ ಪುಸ್ತಕದಲ್ಲಿ 47ರಲ್ಲಿ ಪ್ರಕಟವಾಗಿದ್ದರಲ್ಲಿ 24 ಇತ್ತು. ಅದಕ್ಕೆ ಪೂರಕವಾಗಿ ಇನ್ನೊಂದು ಪದ್ಯವನ್ನು ಬರೆದಿದ್ದಾರೆ ಡಾಕ್ಟರ್ ಡಿ ವಿ ಜಿ. ಅದನ್ನ ಏನ್ ಹೇಳ್ತಾರೆ, ಭರತಂ ಭಾರತವೆಂಬುದೇಂ ಬರಿಯ ಮಾತೋ ಮೃತ್ತೋ ಚೈತನ್ಯಮೋ ಧರೆಗೆ ಆಕಾಶದ ದೀಪಮೋ ಪರಕಿಹಂ ಪತ್ತಲ್ಕೆ ಸೋಪಾನಮೋಂ ನರ ಸೌಭ್ರಾತ್ರಕ್ಕೆ ಸಾಕ್ಷಮೋ ವಿವಿಧ ಭೇದ ಅತೀತ ಔದಾರ್ಯಮೋ ಭರತ ಸ್ಮಾರಕ ರಾಜ್ಯಮೋ ಜನನೀನ್ ವಿಶ್ವಸ್ನೇಹಾಬ್ದಿಯೋ ತೇ ನಮೋ ಅನ್ನುವಂಥ 4 ಸಾಲು. ಭಾರತ ಎಂದರೆ ಏನು? ಅರ್ಥವಿಲ್ಲದ ಮಾತೋ, ಅಕ್ಷರ ಸಮೂಹವೋ, ಅಥವಾ ಮಣ್ಣೋ, ಇಲ್ಲಿನ ಮಣ್ಣೋ, ಮೃತ್ತೋ, ಚೈತನ್ಯವೋ, ಆ ಜನರ ನಡೆನುಡಿಗಳಲ್ಲಿ ಕಂಡುಬರುವಂತಹ ಚೈತನ್ಯವೇ, ಭೂಮಿಗೆ ಬೆಳಕನ್ನು ನೀಡುವ ಆಕಾಶದ ದೀಪವೋ, ಇಹಲೋಕವು ಪರಲೋಕಕ್ಕೆ ಹತ್ತುವುದಕ್ಕೆ ಕೂಡುವ ಇರುವ ಸೋಪಾನವೋ, ಮೆಟ್ಟಿಲೋ. ಭಾರತ ಎಂಬುದು ನರ ಸೌಭಾತ್ರಕ್ಕೆ, ಈ ಭ್ರಾತೃತ್ವ ಅನ್ನುವಂಥದ್ದು, ಬ್ರದರ್ಹುಡ್, ಮನುಷ್ಯರು ಅನ್ಯೋನ್ಯವಾಗಿ ಅಣ್ಣ ತಮ್ಮಂದಿರಂತೆ ಬಾಳುವ ಮನೋಧರ್ಮಕ್ಕೆ ತಾನು ಸಾಕ್ಷಿಯೋ. ಈ ದೇವಿ, ಈ ಮಾತೆ, ಭರತ ಮಾತೆ ಸಾಕ್ಷಿಯಾಗಿರ್ತಾಳೆ. ವಿವಿಧ ಭೇದಗಳನ್ನು ಮೀರಿದ ಉದಾರವಾದ ವರ್ತನೆಗೆ ಭಾರತ ಎಂದು ಹೆಸರು. ಈ ಭಾರತವು ಭರತನನ್ನು ಸ್ಮರಣೆಗೆ ತಂದುಕೊಡುವ ರಾಜ್ಯವು. ಜನನಿ ತಾಯೇ, ಭರತವೆಂಬುದು ವಿಶ್ವ ಸ್ನೇಹದ ಸಮುದ್ರವೋ, ಸಾಗರವೋ, ಅಬ್ಧಿಯೋ. ನಿನಗೆ ನಮೋ ನಮಃ, ನಿನಗೆ ನಮಸ್ಕಾರ ಅನ್ನುವಂಥ 25ನೇ ಪದ್ಯ. ಈ ಪದ್ಯವನ್ನ ಬರೆದಿರುವಂಥದ್ದು ಕೆಲವೇ ದಿನಗಳ ನಂತರ ಈ ಹಿಂದಿನ 24 ಪದ್ಯಗಳ ಜೊತೆಗೆ ಈ 25ನೇ ಪದ್ಯವನ್ನ ಹೇಗೆ ಹೊಂದಿಸಬೇಕು ಎಂದು ಯೋಚಿಸುತ್ತಿರುವಾಗ ಅದರದೇ
ಇನ್ನೊಂದು ಪಾಠಾಂತರವನ್ನು ಬರೆದು ಕಳುಹಿಸಿದರು. ಇದೇ ಪದ್ಯ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ, ಭರತ ಭಾರತವೆಂಬುದೇಂ ಬರಿಯ ಮಾತೋ ಮಣ್ಣೋ ಚೈತನ್യമೋ ಪೌರುಷ ಪುರುಷ ಪುರುಷ ಉತ್ಕೃಷ್ಟ ಕಿರೀಟ ಪರಕಿಹಂ ಪರಕೆ ಇಹಂ ಕಟ್ಟಿರ್ಪ ಸೋಪಾನಮೋ ಅಲ್ಲಿ ಧರೆಗೆ ಆಕಾಶದ ದೀಪಮೋ ಅಂತ ಅಲ್ಲಿ 2ನೇ ಸಾಲಿನಲ್ಲಿ ಹೇಳಿದ್ರು. ಇಲ್ಲಿ ಪುರುಷ ಉತ್ಕೃಷ್ಟದ ಕಿರೀಟಮೋ ಅಂತಾರೆ. ಧರಣೀಜ ಪ್ರಿಯ ಕೀರ್ತಿ ಮಂಡನಲ ಸೌಭ್ರಾತ್ರ ಮಾಣಿಕ್ಯಮೋ ಪರಮೇಶಾವಸ್ಥ ಪ್ರದಕ್ಷಿಣ ಪ್ರಥಮ ಪ್ರಸ್ಥಾನವೋ ರಾಷ್ಟ್ರಕ. ಇಲ್ಲಿಯೂ ಅದೇ, ಭಾರತ ಎಂಬುದು ಏನು, ಅರ್ಥವಿಲ್ಲದ ಮಾತೋ, ಮಣ್ಣೋ, ಚೈತನ್ಯವೋ, ಪೌರುಷ ಅಂತ, ಆತ್ಮವಂತರ ಉತ್ಕೃಷ್ಟತೆಗೆ ಇಟ್ಟ ಕಿರೀಟವೋ, ಪುರುಷ ಉತ್ಕೃಷ್ಟ ಕಿರೀಟವೋ ಅಂತ ಕೇಳ್ತಾರೆ. ಪರಕ್ಕೆ ಇಹವು ಕಟ್ಟಿರುವಂತಹ ಸೋಪಾನವೋ, ಮೆಟ್ಟಿಲೋ, ಧರಣೀಜ ಭೂಮಿಯ ಮಗಳಾದ ಸೀತೆಗೆ ಪ್ರಿಯನಾದ ಶ್ರೀರಾಮನ ಕೀರ್ತಿಗೆ ಅಂದ್ರೆ ಮಂಡನ ಅಲಂಕಾರಪ್ರಾಯವಾಗಿ ಲಸತ್ ಕಂಡವರ ಕಣ್ಣನ್ನು ಕೋರೈಸುವ ಸೌಭ್ರಾತ್ರ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಇದ್ದ ಸಹೋದರ ಪ್ರೇಮವೆಂಬ ಮಾಣಿಕ್ಯವೋ. ರಾಷ್ಟ್ರಪ್ರೇಮಿಯೇ, ಭಾರತದ ಪ್ರಜೆಯಾದವನೇ, ಭಾರತವೆಂಬುದು ಪರಮೇಶ ಅವಸತ್ ಪರಮೇಶ್ವರನಿಗೆ ವಾಸಸ್ಥಾನವಾದ ಕೈಲಾಸವನ್ನು ಪ್ರದಕ್ಷಿಣ ಮಾಡಿಕೊಂಡು ಬರುವ ದಾರಿಯಲ್ಲಿ ಇದು ಪ್ರಸ್ಥಾನ, ನಾವು ನಡೆಯಲು ಆರಂಭಿಸುವ ಭೂಭಾಗ. ಕೈಲಾಸ ಮಾನಸರೋವರ ಯಾತ್ರೆ ಮಾಡಬೇಕಾದ್ರೆ ಭಾರತದ ಮೂಲಕ ಹೋಗಬೇಕು ಅನ್ನುವಂತಹ ಇದೇ ರೀತಿಯ 24 ಪದ್ಯಗಳು ಇವೆ. ಅದಕ್ಕೆ ಬಹಳ ವಿವರವಾಗಿ ಜಿ.ಪಿ. ರಾಜರತ್ನಂ ಅವರು ಟಿಪ್ಪಣಿ ನೀಡಿದ್ದಾರೆ. ಆ ಟಿಪ್ಪಣಿ ಇಲ್ಲದೆ ಇದ್ದಿದ್ರೆ ಈಗಿನ ಕಾಲಕ್ಕೆ ಇದನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವಾಗ್ತಾ ಇತ್ತು. ಇದು ಸ್ವತಂತ್ರ ಭಾರತದ ಸಂದರ್ಭದಲ್ಲಿ, ಭಾರತ ಸ್ವಾತಂತ್ರ್ಯ ಪಡೆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಡಿ.ವಿ.ಜಿ. ಅವರು ನಮಗೆ ನೀಡಿರುವಂತಹ ಪದ್ಯ ಪ್ರಬಂಧ, ಮತ್ತೆ ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಲವಾರು ಲೇಖನಗಳಲ್ಲಿ, ಹಲವಾರು ಬರಹಗಳಲ್ಲಿ ಹಂಚಿಕೊಂಡಿರುವಂಥದ್ದು. ಇನ್ನೂ ಕೆಲವಿವೆ ಸ್ವಲ್ಪ ವಿವಾದಾತ್ಮಕವಾದದ್ದು. ಹಿಂದಿಯ ಬಗ್ಗೆ ಡಿ.ವಿ.ಜಿ. ಅವರಿಗೆ ಇದ್ದಂತಹ ರೋಷ, ಕ್ರೋಧ, ಅದನ್ನು ಮುಂದೆ ಯಾವಾಗಾದರೂ ನಾನು ಹೇಳ್ತೇನೆ. ಹಿಂದಿ ವಿರುದ್ಧ ಅವರು ಹೋರಾಟ ಮಾಡಿರುವಂಥದ್ದು, ಹಿಂದಿ ಬೇಡ ಅಂತಲೇ ಹೇಳ್ತಾರೆ. ಬಹಳ ಚಂದ, ಅದು ದೊಡ್ಡ ದೊಡ್ಡ ಬರಹಗಳ ಲೇಖನಗಳನ್ನೇ ಬರೆದಿದ್ದಾರೆ ಡಾಕ್ಟರ್ ಡಿ.ವಿ.ಜಿ. ಅದನ್ನೆಲ್ಲ ನೋಡೋಣಂತೆ. ಇಂದಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾಳೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶುಭವಾಗಲಿ, ಶ್ರೇಯಸ್ಸು ಒದಗಿ ಬರಲಿ ಅಂತ ಆಶಿಸುತ್ತಾ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ, ಇಂದಿನ ಡಾಕ್ಟರ್ ಡಿ.ವಿ.ಜಿ. ಅವರ ಈ ಮಾತುಗಳನ್ನು ನಾನು ನಿಲ್ಲಿಸುತ್ತೇನೆ. ನಾಳೆ ಎಲ್ಲರೂ ಸ್ವಾತಂತ್ರ್ಯ ದಿನವನ್ನು ಆಚರಿಸೋಣ. ಇಂತಹ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕಿ ಯೋಗ ಕೇಂದ್ರಕ್ಕೆ ನಾನು ಮನಃಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಆ ಸಹನೆಗೆ, ಆ ತಾಳ್ಮೆಗೆ ತಲೆಬಾಗಿ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.